ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಾಗಿಲು ಕಸ ಎಲ್ಲ ಹೊಡೆದು ನೀರು ಹಾಕ್ಕೊಂಡು ಟೀ ಕುಡಿದೆ. ಸ್ವಲ್ಪ ಹೊತ್ತು ಫೋನ್ನ ನೋಡ್ಕೊಂಡು ಕೂತ್ಕೊಂಡಿದ್ದು. ಆಮೇಲೆ ತಿಂಡಿಗೆ ಏನು ಮಾಡೋಣ ಅಂತ ಯಜಮಾನ್ರಂಗೆ ಕೇಳಿದಾಗ ಅವರು ಸಡನ್ ಪ್ಲ್ಯಾನ್ನ ಮಾಡಿದ್ರು. ಈ ಸಲ ಜಾತ್ರೆ ಆದಾಗ ನಾವು ಮನೆ ದೇವ್ರಿಗೆ ಹೋಗಿದ್ದಿಲ್ಲ, ಹಾಗಾಗಿ ನಾವು ಚಿಕ್ಕಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ದಿಢೀರಂತ ಪ್ಲ್ಯಾನ್ ಆಯಿತು 7:20ರಲ್ಲಿ. ಆವಾಗ ಮನೆಯಲ್ಲೆಲ್ಲ ಕಸ ಎಲ್ಲ ಹೊಡೆದು ಪಾತ್ರೆ ತೊಳೆದಿಟ್ಟು ನೆಲ ಒರೆಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಹಾಗೆ ಮನೇಲಿ ಕೂಡ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರೊಳಗೆ ಲೇಟ್ ಆಗುತ್ತೆ. ಅಲ್ಲೇ ಹೊರಗಡೆ ಎಲ್ಲರೂ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿದರು. ಹಾಗಾಗಿ ಬಸವನಗುಡಿ ಅನ್ನೋಂಥ ಹೋಟೆಲ್ಗೆ ಹೋಗಿದ್ವಿ. ತಿಂಡಿ ಅಂತೂ ಸಾಕತ್ತಾಗಿತ್ತು. ಹೆಬ್ಬೂರ್ಗೆ ಹೋಗ್ತಾ ರೋಡಲ್ಲಿ ಸಿಗುತ್ತೆ, ಆದರೆ ಯಾವ ಊರು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮನೆಯಿಂದ ಹೊರಟು ಹೋಗಿದ್ದು ನಮ್ಮ ತೋಟದ ಹತ್ರ, ಯಾಕೆಂದರೆ ಒಂಬಳೆ ಬಿಟ್ಟಿದ್ದು ದೇವ್ರಿಗೆ ಕೊಡಬೇಕಿತ್ತು ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಮೊದಲನೇ ಒಂಬಳೆನ ಅಲ್ಲಿ ಕೊಟ್ವಿ. ಪ್ರತಿಯೊಂದು ಒಂಬಳೆನೂ ಎಲ್ಲ ಮನೆ ದೇವ್ರಿಗೂ ಕೊಟ್ಟಿದ್ದಾಯಿತು. ಈಗ ಚಿಕ್ಕಣ್ಣಪ್ಪ ಮತ್ತು ಬೋರಪ್ಪನಳ್ಳಮ್ಮ ಒಂದಿದೆಯಂತೆ. ಅಲ್ಲಿಂದ ಹಾಗೆ ಮಾತಾಡಿಕೊಂಡು ಚಿಕ್ಕಣ್ಣೆಟ್ಟಿ ದೇವಸ್ಥಾನಕ್ಕೂ ಬಂದ್ವಿ. ದೇವಸ್ಥಾನದ ಪೂಜಾರರು ಬಂದ್ಬಿಟ್ಟು ಪಾಪಣ್ಣ ಅಂತೆ. ಸುಮಾರು ವರ್ಷಗಳಿಂದ ನಾನು ಹೋಗ್ತಾಯಿದ್ದೀನಿ. ಅದರಲ್ಲೂ 4-5 ಸಲ ಹೋಗಿರ್ಬೋದು ವರ್ಷದಲ್ಲಿ ಒಂದು ಸಲ. ನಾವು ಮದುವೆ ಆಗಿ 6 ವರ್ಷ ಆದಾಗಿಂದ ಒಂದು 5 ಸಲ ಹೋಗಿರ್ಬೋದೇನೋ ಅಷ್ಟೇ. ನಾವು 10:30-11 ಗಂಟೆಗೆಲ್ಲ ಅಲ್ಲಿ ಹೋದ್ರೂ ಇನ್ನೂ ದೇವಸ್ಥಾನದ ಬಾಗಿಲನ್ನೇ ತೆಗ್ದಿರಲಿಲ್ಲ. ನಾರ್ಮಲ್ ದಿನಗಳೆಲ್ಲ ಲೇಟಾಗಿ ಅನಿಸುತ್ತೆ ತೆಗಿಯೋದು. ನಾವು ಯಾವಾಗಲೇ ಹೋದ್ರೂ ಬ್ಯುಸಿ ಡೇಲೇ ಹೋಗ್ತಿದ್ದಿದ್ದು. ಇವತ್ತೇನೋ ಸುಮ್ಮನೆ ಹೋದ್ವಿ, ನೋಡ್ರೆ ಬಾಗಿಲೇ ಓಪನ್ ಇರಲಿಲ್ಲ. ಹಾಗೆಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಅವ್ರು ಕಾಯಿ ಹೊಡ್ಕೊಡೋದಿಲ್ಲ. ಈಗ ಆಲ್ಮೋಸ್ಟ್ ಯಾರೂ ಕಾಯಿ ಹೊಡ್ಕೊಡಲ್ಲ ದೇವಸ್ಥಾನದೊಳಗಡೆ, ನಾವೇ ಹೊಡ್ಕೋಬೇಕು ಸೈಡಲ್ಲಿ. ಅದಕ್ಕೆ ಅಂತಲೇ ಒಂದು ಜಾಗ ಮಾಡಿರ್ತಾರೆ. ನಾವು ಕಾಯೆಲ್ಲ ಹೊಡ್ಕೊಂಡು ತೀರ್ಥ ಹಾಕ್ಕೊಂಡು ಹೊರಟ್ವಿ. ನನ್ನ ಮಗನಂತೂ ಅಲ್ಲಿ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ ಎಲ್ಲ ತಲೂ ಎಂಜಾಯ್ ಮಾಡ್ತಾಯಿದ್ದ. ಗೇಟ್ಗಳ ಮೇಲೆಲ್ಲ ಹತ್ಕೊಂಡು ಸುಮಾರು ಜನ ತೀಟ್ಲೆ ನಿನ್ನ ಮಗ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ದೆ ಕ್ಯೂನಲ್ಲಿ. ಆವಾಗ ಒಂದು ಕಪಲ್ಸ್ ಕಾಣಿಸಿದ್ರು. ಕಪಲ್ಸು ಅಣ್ಣ ತಂಗಿನೋ ಯಾರು ಅಂತಲೇ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಅಂತೂ ಅವರು ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ಬಂದಿದ್ರು ಅಂತ ಅಂತೂ ಅನ್ನಿಸ್ಲೇ ಇಲ್ಲ ನನಗೆ. ಆ ರೀತಿ ನಡ್ಕೊತಾ ಇದ್ರು ಅವರು. ದೇವರ ಹತ್ರ ಏನು ನೆಮ್ಮದಿಯಾಗಿ ಕೇಳ್ಕೊಳಕ್ಕೂ ಬಿಡ್ತಿರ್ಲಿಲ್ಲ. ಪಿಸು 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 ಅಂತ ಮಾತಾಡ್ತಿದ್ರು. ಹೆವಿ ಇರಿಟೇಷನ್ ಅನ್ನಿಸ್ತಿತ್ತು. ಯಾವಾಗಪ್ಪ ಇವ್ರು ಮುಂದಕ್ಕೆ ಹೋಗ್ತಾರೆ ಅನ್ನಿಸ್ಬಿಟ್ಟಿದ್ದತೆಗೆ. ನಾನು ಮುಂದೆ ಹೋದಾಗ ಅವರಿಂದ ಬರೋರು ಹಿಂದೆಯಿಂದನೂ ಪಿಸು ಪಿಸು ಅನ್ನೋರು. ಆದರೂ ಅವ್ರು ಯಾರೋ ಏನೋ ಆದರೂ ನೋಡಿದ ತಕ್ಷಣ ಆ ಥರ ಮಾತಾಡೋದು ತಪ್ಪೇನೆ. ಆದರೆ ಅವ್ರು ನಡ್ಕೊಂಡಿದ್ದ ರೀತಿ ಅಂತೂ ಆ ರೀತಿ ಇರಲಿಲ್ಲ. ದೇವಸ್ಥಾನ ಬಾಗಿಲು ತೆಗ್ದಿದ ತಕ್ಷಣ ಮೊದಲನೇ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸೌತೆಕಾಯಿನ ತಿಂತಾಯಿದ್ವಿ. ದಿಢೀರಂತ ಪ್ಲ್ಯಾನ್ ಆಯಿತು ಅಕ್ಕನ ಮನೆಗೆ ಹೋಗೋಣ ಅಂತ. ಅಕ್ಕನ ಮಗಂದು ಇನ್ನೇನು ಭಾನುವಾರ ಬರ್ತಡೇ ಇರೋದ್ರಿಂದ ಹಾಗೆ ಬಟ್ಟೆನೂ ಕೊಡಿಸ್ಬಿಟ್ಟು ಹೋಗೋಣ ಅಂತ ನೋಡ್ತಾಯಿದ್ವಿ. ಬಟ್ಟೆ ಅಂತೂ ಕಲೆಕ್ಷನ್ಸ್ ಅಂತೂ ಸಾಕತ್ತಾಗಿತ್ತು. ಭಾನುವಾರ ಇರೋ ಬರ್ತಡೆಗೆ ಈಗಲೇ ಹೇಗೆ ಬಟ್ಟೆ ಅಂತನ ನಾವು ಬರ್ತಡೆಗೆ ಹೋಗೋಕ್ಕಾಗಲ್ಲ ಅಂತ ನಾವು ಮೊದಲೇ ತಗೊಂಡೋಗಿ ಕೊಡ್ತಾಯಿದ್ದೀವಿ. ಹೋದ ಸಲ ಕೂಡ ಹಾಗೆ ಮಾಡಿಬಿಟ್ಟಿದ್ವಿ. ಹೋದ ಸಲನೂ ಬರ್ತಡೆಗೆ ಹೋಗಿರಲಿಲ್ಲ ನಾವು. ಅವಳಿಗೆ ಹೇಳೋದು ಬೇಡ ಅಂತ ಸರ್ಪ್ರೈಸಾಗಿ ಹೋದ್ವಿ. ಹೋಗ್ತಾ ಅಲ್ಲಿ ರೋಡಲ್ಲೊಂದು ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ, ಸಖತ್ತಾಗಿದೆ ಮಾತ್ರ. ನಾನು ನೋಡಿರೋ ಪ್ರಕಾರ ಅದೇ ಸ್ವಲ್ಪ ದೊಡ್ಡದು. ಹೋಗ್ತಿದ್ದಾಗೆ ನಮ್ಮ ಅಕ್ಕ ಬಾಗಿಲಲ್ಲೇ ಆಲ್ರೆಡಿ ಕೂತಿದ್ಲು ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ. ಹೋಗಿ ಮಾಡಿದ ಮೊದಲನೇ ಕೆಲಸನೇ ನನ್ನ ಮಗುಗೆ ಬಟ್ಟೆ ಹಾಕಿ ನೋಡಿದ್ದು ಯಾವ ಥರ ಐತೆ, ಎಷ್ಟು ಸೈಜು ಏನು ಅಂತ. ಪ್ಯಾಂಟ್ ಸ್ವಲ್ಪ ಲೂಸಾಗಿತ್ತು, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದೆ. ನಮ್ಮ ಅಕ್ಕ ನಾವು ಬೇಡ ಬೇಡ ಅಂತಂದ್ರೂ ಬೋಂಡ ಮಾಡೋದಕ್ಕೆ ತಯಾರು ಮಾಡ್ತಾಯಿದ್ಲು. ಹಾಗೆ ಅವ್ರ ಅತ್ತೆ ಮಾವ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆನೂ ಟೈಮ್ ಪಾಸ್ ಮಾಡಿದೆ. ಅಷ್ಟರೊಳಗೆ ನಮ್ಮ ಅಕ್ಕ ಬೋಂಡ ಹಾಕಿದ್ಲು, ಅದನ್ನೆಲ್ಲ ತಿನ್ಕೊಂಡು ಕೂತಿದ್ವಿ. ಏನೇ ನಾವು ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ರು ಇಲ್ಲ, ಆಲ್ಮೋಸ್ಟ್ ಅಕ್ಕ ತಂಗಿರೇ ನಾವು ಫೋನಲ್ಲೇ ಎಷ್ಟೋ ಹೊತ್ತು ಮಾತಾಡ್ತೀವಿ ಅಂದರೆ ನಮ್ಮವ್ರ ಜೊತೆ ನಾವು ಕಳೆಯೋಂಥ ಟೈಮ್ ಇದೆಯಲ್ಲ, ಅದು ಯಾವ ಇದ್ರೂ ಕೋಟಿ ಕೊಟ್ಟರು ಸಿಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಅದು ಟೈಮ್ ಅಂತೂ ಪ್ರೀಷಿಯಸ್ ಆಗಿರುತ್ತೆ. ಇದು ನಮ್ಮ ಅಕ್ಕನ ಮನೆಯಲ್ಲಿರೋಂಥ ರೂಮ್. ಇಲ್ಲಿ ಧಾನ್ಯಗಳ್ನೆಲ್ಲ ಇಟ್ಟಿದ್ದಾರೆ. ಅದೇ ರಾಗಿ ಇದೆಲ್ಲ ಬೆಳಿತಾರಲ್ಲ ಅವರು, ಜಾಸ್ತಿ ಎಕರೆ ಗಟ್ಟಲೆಯಲ್ಲಿ ಬೆಳಿತಾರೆ ಅವರು. ಅದನ್ನೆಲ್ಲ ಇಲ್ಲೇ ರೂಮ್ ಒಳಗಡೆ ಹಾಕಿಟ್ಟಿದ್ದಾರೆ, ಸ್ಟೋರ್ ಮಾಡ್ಕೊಂಡಿದ್ದಾರೆ. ರೂಮಿಂದ ಆಚೆ ಬರ್ತಿದ್ದಾಗೇ ಒಂದು ದೊಡ್ಡ ಹಾಲ್ ಇದೆ. ಹಾಲಂತೂ ತುಂಬ ಸ್ಪೇಸಿಯಸ್ಟಾಗಿದೆ. ಟಿ ವಿ ಇಡೋದಕ್ಕೆ ಟಿ ವಿ ಸ್ಟ್ಯಾಂಡ್ಗಿನೇ ಇದೇ ಒಂಥರ ಲುಕ್ ಆಗಿತ್ತು ಅವ್ರ ಮನೆಗೆ. ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಅವರು. ಹಾಗೆ ಡ್ರೆಸ್ಸಿಂಗ್ ಮಿರರ್ ಇದೆ, ಒಂದು ದಿವಾನ್ ಇದೆ, ಹಾಗೆ ಸೋಫಾ ಸೆಟ್ನ ಹಾಕಿದ್ದಾರೆ. ಅವರು ನಮ್ಮಾಗೆ ಅಲ್ಲೊಂದು ಕುಂಟೆಲಿ ಇಲ್ಲೊಂದು ಕುಂಟೆಲಿ ಆ ಥರ ಎಲ್ಲ ಬೆಳೆಯಲ್ಲಲ್ವ. 4 ಎಕರೆವರೆಗೂ ಅವರು ರಾಗಿನ ಬೆಳ್ಕೊಂಡಿದ್ರು. ಅವರು ಅತ್ತೆ ಕೂಡ ಅವರು ಬೇಜಾನ್ ಕಾಳುಗಳು ಅದು ಇದು ಎಲ್ಲ ಹಾಕ್ತಿರ್ತಾರೆ ಅವಾಗವಾಗ. ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ದೇವ್ರ ಮನೆ ಇದೆ.
ಇವಳನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ತಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬೆರ್ರಿ ಹೊಡ್ಕೋತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ. ದೇವ್ರ ಮನೆ ಕೂಡ ಅಷ್ಟೇ ನೀಟಾಗಿ ಮಾಡ್ಕೊಂಡಿದ್ದಾಳೆ. ಆಲ್ಮೋಸ್ಟ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡಿಲ್ಲ ನಾವು ಬರೋ ಅಷ್ಟರೊಳಗೆ. ಇನ್ನೇನು ಬಟ್ಟೆ ಒಗ್ದು ಮಲ್ಕೋಬೇಕಿತ್ತು ಅವಳುನು. ಅಷ್ಟರೊಳಗೆ ನಾವೇ ಎಂಟ್ರಿ ಕೊಟ್ಟು ಪಾಪ ಅವಳಿಗೆ ಕೆಲಸನ ಕೊಟ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಕಿಚನ್ ಇದೆ, ಒಂದು ಫ್ರಿಜ್ಜು. ಅಲ್ಲೇ ನಾನೇ ಸ್ವಲ್ಪ ಬೋಂಡನ ಅವಳು ವಿಡಿಯೋ ಮಾಡ್ತಿದ್ರಿಂದ ನಾನೇ ಬೋಂಡ ಮಾಡ್ತಾಯಿದ್ದೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು ಬೋಂಡದ್ದು. ಎಲ್ಲರೂ ಬೇರೆ ಬೋಂಡನೇ ತಿಂದು ಖಾಲಿ ಮಾಡಿದ್ವಿ. ಇನ್ನೇನು ಊಟ ಎಲ್ಲ ಯಾರೂ ಮಾಡಲೇ ಇಲ್ಲ. ನನ್ನ ಮಗಳನ್ನ ಅವ್ರ ಅತ್ತೆ ಎಲ್ಲೋ ಮುನಿಯಪ್ಪ ಮಾಡಿದ್ರು, ಅವ್ರ ರಿಲೇಟಿವ್ಸ್ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡೋಗಿದ್ರು. ನನ್ನ ಮಗಳು ಮತ್ತು ಮಗ ಎಲ್ಲರೂ ಹೋಗಿದ್ರು ಒಟ್ಟಿಗೆನೇ. ನಮ್ಮಕ್ಕ ಹಾಲಿಂಕೇನಲ್ಲಿ ಬೆಣ್ಣೆನ ಮಾಡಿಟ್ಟಿದ್ಲು, ತೊಗೊಂಡೋಗು ಅಂತ ಅಂದ್ಲು. ಬಟ್ ನನಗೆ ಕಾಯಿಸೋದಕ್ಕೆ ಬರಲ್ಲ, ಹಾಗಾಗಿ ನಾನು ತೊಗೊಬರ್ಲಿಲ್ಲ. ಜಾಸ್ತಿ ಒಂದು ತಪ್ಪಲೆ ಅಷ್ಟು ಮಾಡಿದ್ಲು. ಯಾವುದೇ ಥರ ಹಾಲನ್ನ ಎಪ್ಪಾಕಿ ಎಲ್ಲ ಮಾಡಿದ್ದಿಲ್ಲ, ಅದು ಹಾಲಿನ ಕೆನೆನೇ ಎತ್ತಿಟ್ಟು ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ಲು. ನೆಕ್ಸ್ಟ್ ಟೈಮ್ ಯಾವಾಗಾರ ಹೋದಾಗ ನಾನು ಅದು ಯಾವ ಥರ ಮಾಡ್ತಾಳೆ ಅಂತ ಕೇಳಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ, ಇಲ್ಲ ನಾನೇ ನಮ್ಮ ಮನೇಲೇ ಮಾಡಿ ತೋರಿಸ್ತೀನಿ. ಯಾಕೆಂದರೆ ನಮ್ಮಮ್ಮ ಒಂದು ಸಲ ಬಂದಿದ್ದಾಗ ಮಾಡ್ಕೊಂಡು ಕೊಟ್ಟಿದ್ರು ನನಗೆ, ಒಂದೆರಡು ಸಲ ನಮ್ಮಮ್ಮನೇ ಮಾಡಿಕೊಟ್ಟಿದ್ರು ಹಾಲಿನ ಕೆನೆ ಎತ್ತಿಟ್ಟಾಗೆಲ್ಲ. ಆದರೆ ಯಾವ ಥರ ಮಾಡ್ತಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಹಾಗಾಗಿ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಭಾವ ಅಂತೂ ಸಿಕ್ಕಾಪಟ್ಟೆ ಪಾರಿವಾಳ ಪ್ರಿಯ. ಬೇಜಾನ್ ಪಾರಿವಾಳಗಳು ಸಾಕಿದ್ರು, ಅದಕ್ಕೆಲ್ಲ ರಾಗಿ ಅಲ್ಲೇ ನೀರು, ಆಮೇಲೆ ಅದಕ್ಕೆ ಅಂತಲೇ ಸಪ್ರೇಟ್ ಗೂಡೆಲ್ಲ ಮಾಡಿಟ್ಟಿದ್ದಾರೆ. ಹೀಗೆ ಸ್ವಲ್ಪ ಹೊತ್ತು ಅವುಗಳ ಜೊತೆನೂ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಹೋಗ್ತಾ ಹೋಗ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಯಜಮಾನ್ರು ಹೋಗೋಣ ಹೋಗೋಣ ಅಂತಿದ್ರು. ನಾನು ಸ್ವಲ್ಪ ಇರು ಅಂತ ಮನೆ ವೀಡಿಯೋ ಎಲ್ಲ ಮುಂದೆಗಡೆ ಅದೆಲ್ಲ ಮಾಡಿಕೊಂಡೆ. ಎಂಟ್ರೆನ್ಸಲ್ಲಿ ಈ ಥರ ಗಿಡಗಳನ್ನೆಲ್ಲ ಇದೆ. ಮಾತ್ರ ಅದು ಜೋಡಿ ಮನೆ ಆದರೂ ಅಚ್ಚುಕಟ್ಟಾಗಿದೆ. ಅವ್ರ ಮನೆ ಹತ್ರ ಇರೋವಂಥ ಚಕ್ಕೋತಂಬರಿ ಅಂತೂ ಎಷ್ಟೋ ವರ್ಷಗಳಿಂದ ಇದೆ ಅದು. ಹಾಗೆ ಮನೆ ಪಕ್ಕದಲ್ಲಿ ಸಿಕ್ಕಾಪಟ್ಟೆ ಪುದೀನ ಸೊಪ್ಪು ಬೆಳೆದಿತ್ತು. ಹೇಗಿದ್ರು ಯುಗಾದಿ ಹಬ್ಬ ಬರ್ತಿದೆ, ನನಗೂ ಸ್ವಲ್ಪ ಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕನ ಕೈಲೇ ಎಲ್ಲ ಕೀಳಿಸ್ಕೊಂಡೆ. ನಾನಂತೂ ಸೋಂಬೇರಿ ಅಲ್ವಾ, ನಮ್ಮ ಅಕ್ಕನೇ ಎಲ್ಲ ಕಟ್ ಕೊಟ್ಲು. ನಾನು ಬೇಡ ಬಿಡು, ಯಾರು ಕೀಳೋರು ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳ್ತಿದ್ದೆ. ಅಷ್ಟರೊಳಗೆ ಅವಳೇ ನಾನೇ ಕಿತ್ಕೊಡ್ತೀನಿ ಬಾ ಅಂತ ಕವರಿಗೆ ಹಾಕೊಂಡು ಕೊಟ್ಲು. ಅಲ್ಲಿಂದಾಗೆ ನಮ್ಮ ಅಕ್ಕ ಮನೆಯಿಂದ ಇರೋವಂಥ ಹಸುನ ನೋಡೋಕೆ ಹೋದ್ವಿ. ಬೇಸಿಗೆ ಆಗಿರೋದ್ರಿಂದ ಎಲ್ಲ ಹಸುಗಳ್ನು ಮರದ ನೆರಳಲ್ಲಿ ಕಟ್ಟಾಕಿದ್ರು. ಹಸುಗಳ್ನ ಆಲ್ಮೋಸ್ಟ್ ಬೇಸಿಗೆ ಅನ್ನೋದಕ್ಕಿಂತ ಯಾವಾಗ್ಲೂ ನೆರಳಲ್ಲಿದ್ರೇ ಅವು ಸರಿ, ಇಲ್ಲಾಂದರೆ ಕಾಯಿಲೆ ಬೀಳೋ ಅಂಥ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನೆರಳಿಗೇನೆ ಕಟ್ತಿರ್ತಾರೆ. ನಾನು ನಮ್ಮ ಮನೇಲಿ ಹೇಳ್ತಾ ಇದ್ದೀನಿ ಎಮ್ಮೆನೋ ಏನಾದ್ರು ಮಾಡ್ಕೊಂಡು ಕೊಡಿ ಅಂತ, ಆದರೂ ಇನ್ನೂ ತಲೆಗೆ ಹಾಕ್ಕೊಂಡಿಲ್ಲ. ಹಿಂದೆಗಡೆ ಹಲಸಿನ ಮರ ಇತ್ತು, ನೋಡೋಕ್ಕೆ ಒಂದು ಹಣ್ಣು ಚೆನ್ನಾಗಿರಲಿಲ್ಲ. ಚೆನ್ನಾಗಿದ್ದಿದ್ರೆ ಕಿತ್ಕೊಂಡು ತಿಂತಿದ್ವಿ. ಅಲ್ಲೇ ಪಕ್ಕದಲ್ಲೇ ತಿಪ್ಪೆ ಕೂಡ ಮಾಡ್ಕೊಂಡಿದ್ದಾರೆ. ಅದೇನೋ ಸೋಲಾರ್ ಮುಖಾಂತರ ಗ್ಯಾಸ್ ಬರೋದಂಥದ್ದು, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟಾಗಿ. ಪಚ್ಚಬಾಳೆಹಣ್ಣಿನ ಗಿಡ ಕೂಡ ಹಾಕ್ಕೊಂಡಿದ್ದಾಳೆ. ನೋಡಿದೆ, ಬಟ್ ಹಣ್ಣಾಗಿರಲಿಲ್ಲ ಯಾವುದೂ. ಇನ್ನೊಂದು ತಿಂಗಳಾದರೂ ಬೇಕು ಅಂತ ಅಂದ್ಲು. ಸರಿ ಹಣ್ಣಾದ್ಮೇಲೆ ನೀವೇ ಕಿತ್ಕೊಂಡು ತಿನ್ನಿ ಅಂದ್ಬಿಟ್ಟು ಒಳಗೆ ಬಂದ್ವಿ. ಒಳಗೆ ಬಂದು ನಮ್ಮ ಯಜಮಾನ್ರಿಗೆಲ್ಲ ಊಟ ಇಕ್ಕೊಟ್ಟು ಸ್ವಲ್ಪ ಹೊತ್ತು ಆಚೆಗಡೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅಷ್ಟರೊಳಗೆ ಅವ್ರ ಅಜ್ಜಿ ಕೂಡ ಬಂದರು. ಅವ್ರ ಅಜ್ಜಿನೂ ಒಂದು ಸೆಲ್ಫಿ ತಗೊಂಡು ಎಲ್ಲರ ಜೊತೆ ಕೋಟಿ ವಿಷಯಗಳನ್ನೆಲ್ಲ ಮಾತಾಡಿಕೊಂಡು ನನ್ನ ಮಗನ ಸ್ವಲ್ಪ ಕಾಲು ಎಳೀತಾ ಇದ್ದೆ. ಮಗ ಅಂದರೆ ಯಾರು ಅಂತನ ಅಕ್ಕನ ಮಗ. ಏನೇ ದೊಡ್ಡವರಾದರೂ ನಮ್ಮ ಮಕ್ಕಳು ದೊಡ್ಡವರಾಗೋರೆ ಅಂತಲೇ ಅನಿಸಲ್ಲ. ಆಮೇಲೆ ಸ್ವಲ್ಪ ಟೀನ ಇಟ್ಕೊಂಡು ಕೊಡ್ಲು. ಟೀನ ಕುಡಿದು ಅರಿಶಿನ ಕುಂಕುಮ ತಗೊಂಡು ಅಷ್ಟರೊಳಗೆ ಹೊರಟ್ಬಿಟ್ವಿ. ಯಾಕೆಂದರೆ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಯಜಮಾನ್ರು. ಹಾಗಾಗಿ ಹೊರಟ್ವಿ, ಎಲ್ಲರಿಗೂ ಬಾಯ್ ಮಾಡಿ. ಹಾಗೆ ಬರ್ತಾ ಪೆಟ್ರೋಲ್ ಇಲ್ದಲೇ ಇರೋದ್ರಿಂದ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಸ್ವಲ್ಪ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಿರೋದೇನೋ ಬಂದ್ವಿ, ಆದರೆ ಅಡುಗೆ ಮಾಡೋದೇನು ಅನ್ನೋದೇ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ಬಂದು ರೆಸ್ಟ್ನ ಮಾಡಿಬಿಟ್ಟು ಅಕ್ಕಿನ ಇಟ್ಟು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಸುತ್ತ ಕಾಣೋರ್ನೆಲ್ಲ ನಮ್ಮೋರೇ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮೋರು ಯಾರಾಗಿರ್ತಾರೋ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ. ನಮ್ಮೋರು ಅಲ್ದಲ್ಲೇ ಇರೋರನ್ನ ನಾವು ನಮ್ಮೋರು ಅಂತ ಹೇಳ್ಕೊಂಡು ಓಡಾಡ್ತಿರ್ತೀವಿ ಅಷ್ಟೇ. ನಮಗೆ ನಿಜವಾದ ನೆಮ್ಮದಿ ಅಂತ ಸಿಗೋದು ನಮ್ಮೋರ ಜನದ ಹತ್ರ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್.